ನಿಮಗೆ ಯಾವಾಗ್ಲಾದ್ರೂ ಅನ್ಸಿದ್ಯಾ ನೀವು ಎನಫ್ ಅಲ್ಲ ಅಂತ? ನಾನು ಚೆನ್ನಾಗಿಲ್ಲ, ನಾನು ಸ್ಮಾರ್ಟ್ ಅಲ್ಲ, ನಾನು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ, ಹೀಗೆಲ್ಲ ಅನ್ಸಿದ್ಯಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಒಬ್ಬ ರಿಸರ್ಚರ್ ಇದ್ದಾರೆ. ಆತ 20 ವರ್ಷಗಳ ಕಾಲ ಒಂದೇ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಿದ್ರು. ಅದೇನ್ ವಿಷಯ ಅಂತ ಗೊತ್ತಾ? ಮನುಷ್ಯ ನಿಜವಾಗ್ಲೂ ಯಾಕೆ ಸಂತೋಷವಾಗಿರಲ್ಲ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ. ಅವರು ಸಾವಿರಾರು ಜನನ ಇಂಟರ್ವ್ಯೂ ಮಾಡಿದ್ದಾರೆ. ಆಗ ಅವರಿಗೆ ಗೊತ್ತಾದಂತಹ ಶಾಕಿಂಗ್ ಟ್ರೂತ್ ಕೇಳಿದ್ರೆ ನೀವು ನಿಮ್ ಜೀವನನ ನೋಡೋ ರೀತಿನೇ ಬದಲಾಗತ್ತೆ. ಅವ್ರ ಏನ್ ಹೇಳಿದ್ರು ಗೊತ್ತಾ? ನಾವ್ ಅಷ್ಟು ಹೆದ್ರೋ ನಮ್ಮ ವೀಕ್ನೆಸ್ ಏನಿದೆ ಅದೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್. ನೋಡಿ, ನಾವೆಲ್ಲ ಒಂದು ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಬರುವಂತಹ ಫೀಲಿಂಗ್ಸ್, ಎಮೋಷನ್ಸ್ ಏನಿರುತ್ತೆ ಅದನ್ನೆಲ್ಲ ನಮ್ಮಲ್ಲೇ ಅಡಗಿಸ್ಕೊಂಡಿರ್ತೀವಿ. ಎಲ್ಲ ಬಚ್ಚಿಟ್ಕೊಳ್ಳೋದು. ಯಾರ ಮುಂದೆನೂ ಅಳಲ್ಲ, ಯಾರ ಮುಂದೆನೂ ಸೋಲನ್ನ ಒಪ್ಕೊಳ್ಳಲ್ಲ. ಯಾಕೆ? ಜನ ನಗ್ತಾರೆ ಅಂತ, ಜಡ್ಜ್ ಮಾಡ್ತಾರೆ ಅಂತ. ಆದ್ರೆ ಬ್ರೆನಿ ಬ್ರೌನ್ ಏನ್ ಹೇಳ್ತಾರೆ ಗೊತ್ತಾ? ನಾವು ಯಾವ್ದನ್ನ ಹೈಡ್ ಮಾಡ್ತೀವಿ ಅದು ನಮ್ಮ ಲೈಫ್ ಅಲ್ಲಿ ಅತಿ ಬಿಗ್ಗೆಸ್ಟ್ ಮಿಸ್ಟೇಕ್. ವಲ್ನರಬಿಲಿಟಿ ಅಂದ್ರೆ ದೌರ್ಬಲ್ಯ ಅಲ್ಲ. ವಲ್ನರಬಿಲಿಟಿ ಅಂದ್ರೆ ನಾನು ಹೆದರ್ತೀನಿ ಆದ್ರೂ ನಾನು ಮಾಡ್ತೀನಿ ಅನ್ನೋ ಕರೇಜ್. ಈಗ ನನ್ನನ್ನೇ ನೋಡಿ. ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಡೋದು ಅಂದ್ರೆ ತುಂಬಾ ಇಷ್ಟ ಇತ್ತು. ಗಣರಾಜ್ಯೋತ್ಸವದ ದಿನ ಒಂದಿನ ಸ್ಟೇಜ್ ಮೇಲೆ ಹೋಗಿ ಹಾಡ್ಬೇಕಾದ್ರೆ ನನ್ನ ಎಲ್ಲಾ ಫ್ರೆಂಡ್ಸು ಜೋರಾಗಿ ನಗಾಡ್ಬಿಟ್ಟು. ಅದೇ ಕೊನೆ. ನನ್ನಲ್ಲಿದ್ದಂತಹ ಒಂದು ಪ್ಯಾಷನ್, ಸಿಂಗಿಂಗ್ ಬಗ್ಗೆ ಇದ್ದಂತಹ ಪ್ಯಾಷನ್ ಅಥವಾ ಡ್ರೀಮ್ ಏನಿತ್ತು, ಹಾಡ್ಬೇಕು, ನಾನು ತುಂಬಾ ಇಷ್ಟ ಅಂತ ಏನ್ ಕಲಿತಿದ್ದೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಅವತ್ತಿಂದ ಇವತ್ತಿನವರೆಗೂ ನಾನು ಯಾವುದೇ ಕಾರಣಕ್ಕೂ ಒಂದು ದಿನನೂ ಒಂದು ಸಾಲು ಹಾಡ್ದೋಳ. ಹೀಗೆ ಒಬ್ರು ಜಡ್ಜ್ ಮಾಡ್ತಾರೆ ಅಥವಾ ನಗಾಡಿದ್ರು ಅನ್ನೋ ಕಾರಣಕ್ಕೆ ನೀವ್ ಯಾರಾದ್ರೂ ನಿಮ್ಮ ಆಸೆ ಕನಸುಗಳನ್ನ ಅಲ್ಲಿಗೆ ನಿಲ್ಲಿಸಿದ್ರೆ, ಸ್ಟಾಪ್ ಮಾಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗಿದ್ರೆ ಯಾರು ನಿಜವಾಗ್ಲೂ ಸಂತೋಷವಾಗಿರ್ತಾರೆ? ಬ್ರೆನಿ ಬ್ರೌನ್ ಅವ್ರು ಕಂಡು ಹಿಡಿದಿದ ಪ್ರಕಾರ ಯಾವ ವ್ಯಕ್ತಿ ತನ್ನ ಜೀವನನ ತನ್ನ ಹೋಲ್ ಹಾರ್ಟೆಡ್ ಆಗಿ ಜೀವಿಸ್ತಿರ್ತಾನೆ ಆತ ನಿಜವಾಗ್ಲೂ ಸಂತೋಷವಾಗಿರ್ತಾನೆ. ಅವರಲ್ಲಿರುವಂತಹ ಒಂದು ಕಾಮನ್ ಕ್ವಾಲಿಟಿ ಏನ್ ಗೊತ್ತಾ? ಅವರು ತಮ್ಮ ಇಂಪರ್ಫೆಕ್ಷನ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡಿರ್ತಾರೆ. ನಾವ್ ಯಾವಾಗ್ಲೂ ಪರ್ಫೆಕ್ಟ್ ಆಗ್ಬೇಕಾಗಿಲ್ಲ. ನಮಗ್ ನಾವು ಎನಫ್ ಅಂತ ಅನ್ನಿಸ್ಬೇಕು. ನಮ್ಮನ್ನ ನಾವು ಫಸ್ಟ್ ಅಕ್ಸೆಪ್ಟ್ ಮಾಡ್ಬೇಕು. ನೀವು ಒಂದ್ ವಿಷಯ ಯೋಚನೆ ಮಾಡಿ, ನೀವು ಯಾರ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀರಾ? ಪರ್ಫೆಕ್ಟ್ ಆಗಿರೋರ್ ಜೊತೆನಾ, ಇಂಪರ್ಫೆಕ್ಟ್ ಆಗಿರೋರ್ ಜೊತೆನಾ? ಆಬ್ವಿಯಸ್ಲಿ ನಾವು ಇಂಪರ್ಫೆಕ್ಷನ್ ಇಂದ ಪರ್ಫೆಕ್ಷನ್ ಕಡೆ ಹೋಗ್ತೀವಿ ಹೊರತು ಪರ್ಫೆಕ್ಟ್ ಆಗಿರೋರ್ದು ಹುಡುಕೊಂಡು ಹೋಗಿ ಒಂದು ಕನೆಕ್ಷನ್ ಬೆಳೆಸಲ್ಲ. ಎಲ್ಲಾ ಸಂಬಂಧನೂ ನಾವು ಶುರು ಮಾಡೋದು ಇಂಪರ್ಫೆಕ್ಷನ್ ಇಂದಾನೆ. ನಾನು ಮೊದಲು ಹೀಗೆ ಇದ್ದೆ, ಯಾರ ಹತ್ರನೂ ಏನು ಹೇಳ್ಕೊಳ್ತಾ ಇರ್ಲಿಲ್ಲ. ಆದ್ರೆ ನಾನು ಯಾವಾಗ ಯೂಟ್ಯೂಬ್ ನಲ್ಲಿ ಮಾತಾಡೋದಕ್ಕೆ, ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡಿದೆ, ನನ್ನೊಳಗೆ ಒಂದು ಹೊಸದಾದಂತಹ ಫೀಲ್ ಶುರು ಆಯ್ತು. ಅಂದ್ರೆ ಏನೋ ಚೇಂಜಸ್ ಆಗ್ತಿದೆ ನನ್ನ ಲೈಫ್ ಅಲ್ಲಿ, ನನ್ನೊಳಗೆ ಏನೋ ಚೇಂಜಸ್ ಆಗ್ತಿದೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ಈಗ ಆ ವಲ್ನರಬಿಲಿಟಿ ಇದೆಯಲ್ಲ, ಅದೇ ನನ್ನನ್ನ ಇವತ್ತು ನಿಮ್ ಜೊತೆ ಕನೆಕ್ಟ್ ಮಾಡ್ತಾ ಇದೆ. ಬ್ರೆನಿ ಬ್ರೌನ್ ಅವ್ರು ಹೇಳಿದ ಆ ಒಂದು ಮಾತು ನಾನು ಯಾವತ್ತೂ ಮರೆಯೋದಿಲ್ಲ. ವಲ್ನರಬಿಲಿಟಿ ಇಸ್ ನಾಟ್ ಅ ವೀಕ್ನೆಸ್, ಇಟ್ ಈಸ್ ದ ಮೋಸ್ಟ್ ಅಕ್ಯುರೇಟ್ ಮೆಜರ್ ಆಫ್ ಕರೇಜ್. ನಿಮ್ ದೌರ್ಬಲ್ಯ ಅದು ಹೇಳಿತನ ಅಲ್ಲ, ಅದು ನಿಮ್ಮ ಧೈರ್ಯ. ಒಂದ್ ಕೆಲಸ ಮಾಡಿ, ನೀವು ಕಮೆಂಟ್ ಮಾಡಿ ಹೇಳಿ, ನೀವು ನಿಮ್ಮೊಳಗೆ ಏನನ್ನಾದ್ರೂ ಬಚ್ಚಿಟ್ಕೊಂಡಿದ್ರೆ, ಅಂದ್ರೆ ಯಾವ್ದಾದ್ರು ವಿಷಯ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ, ನೀವು ಧೈರ್ಯವಾಗಿ ಇದೊಂದು ಸೇಫ್ ಸ್ಪೇಸ್ ಕಮೆಂಟ್ ಬಾಕ್ಸ್, ನೀವು ಧೈರ್ಯವಾಗಿ ಆಕ್ಚುಲಿ ಕಮೆಂಟ್ ಮಾಡ್ಬೋದು. ಅದನ್ನ ನಾನು ಓದ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ತಮ್ಮ ಲೈಫ್ ನ ನೋಡುವಂತಹ ದೃಷ್ಟಿಕೋನನೇ ಬದಲಾಗತ್ತೆ. ನೆನ್ಪಿರ್ಲಿ, ನೀವು ಪರ್ಫೆಕ್ಟ್ ಆಗ್ಬೇಕಾಗಿಲ್ಲ, ನೀವು ರಿಯಲ್ ಆಗಿದ್ರೆ ಅಷ್ಟೇ ಸಾಕು. ನಾನ್ ಮತ್ತೆ ಬರ್ತೀನಿ ಇನ್ನೊಂದು ಮಾತಿನ ಜೊತೆ. ಅಲ್ಲಿವರೆಗೂ ನಿಮ್ ಕತೆನ ನೀವು ನಿಲ್ಲಿಸ್ಬೇಡಿ. ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾ ಇರಿ, ನಾನು ಓದ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.